ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಕ್ರಿಯೇಟ್ ಮಾಡಿದೆ ದಾವಣಗೆರೆ ಬೈ ಎಲೆಕ್ಷನ್ ಸಂಬಂಧಪಟ್ಟಂತಹ ಆಡಿಯೋ. ಜಮೀರ್ ಅಹಮದ್ ಅವರದ್ದು ಎನ್ನಲಾದಂತಹ ಆಡಿಯೋ ವೈರಲ್ ಆಗ್ತಾ ಇದೆ. ತಮ್ಮದೇ ಪಕ್ಷದ ವಿರುದ್ಧವಾಗಿ ಏನಾದರೂ ಷಡ್ಯಂತ್ರ ಮಾಡಿದ್ರ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಯಾಕಂತಂದ್ರೆ ಕಾಂಗ್ರೆಸ್ ವಿರುದ್ಧ ಮತ ಹಾಕ್ಸಿದ್ರ ಜಮೀರ್, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರ ಜಮೀರ್ ಅಹಮದ್ ಖಾನ್. ಕೆಎಂಡಿಸಿ ನಿರ್ದೇಶಕರ ಜೊತೆಗಿನ ಮಾತು ಈಗ ವೈರಲ್ ಆಗಿದೆ. ಮೊಹಮ್ಮದ್ ಸಿರಾಜ್ ಜೊತೆ ಮಾತನಾಡಿರುವಂತಹ ಆಡಿಯೋ. ಬಿಜೆಪಿಗೆ ಬೆಂಬಲಿಸಲು ಎಸ್ಡಿಪಿಐ ಜೊತೆ ಕೈ ಜೋಡಿಸಿದ್ರ ವೈರಲ್ ಆಡಿಯೋದಲ್ಲಿ ಸ್ಫೋಟಕ ಮಾಹಿತಿಯನ್ನ ಬಚ್ಚಿಟ್ಟಿದ್ದಾರೆ. ನೋಡಿ, ಅವರು ಮಾತನಾಡಿರುವಂತಹ ಆಡಿಯೋ ಈಗ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ರೀತಿಯಾದಂತಹ ಸಂಚಲನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಈ ದಾವಣಗೆರೆಯಲ್ಲಿ ಬೈ ಎಲೆಕ್ಷನ್ ಆಯ್ತಲ್ಲ, ಆ ಸಂದರ್ಭದಲ್ಲಿ ಅವ್ರು ಏನ್ ಮಾತನಾಡಿದ್ರು, ಅವ್ರು ಯಾವ ರೀತಿಯಾದಂತಹ ಷಡ್ಯಂತ್ರವನ್ನ ಸಂಚಲನ ರೂಪಿಸಿದ್ರು, ಆ ಒಂದು ಆಡಿಯೋ ಈಗ ಎಲ್ಲೆಡೆ ಹರಿದಾಡ್ತಾ ಇದೆ. ಜಮೀರ್ ಅಹಮದ್ ಅವರದ್ದೇ ಎನ್ನಲಾದಂತಹ ಆಡಿಯೋ ವೈರಲ್ ಆಗಿರುವಂಥದ್ದು. ತಮ್ಮದೇ ಪಕ್ಷದ ವಿರುದ್ಧ ಈ ರೀತಿಯಾದಂತಹ ಷಡ್ಯಂತ್ರವನ್ನ ಮಾಡಿಬಿಟ್ರ, ಎಸ್ಡಿಪಿಐ ಹಾಗೂ ಬಿಜೆಪಿ ಅಭ್ಯರ್ಥಿಗೆ ಮತಗಳನ್ನ ಹಾಕಬೇಕು ಅಂತೇಳಿ, ಪೈಲ್ವಾನ್ ವರ್ಲ್ಡ್ ನಲ್ಲಿ ಕಾಂಗ್ರೆಸ್ ಮತ ಮೈನಸ್ ಆಗಬೇಕು, ಸಾದಿಕ್ ಪೈಲ್ವಾನ್ ದೊಡ್ಡ ನಾಯಕ ಅಂತ ತಿಳ್ಕೊಂಡಿದ್ದಾನೆ. ಮುಸ್ಲಿಂ ಮುಖಂಡರಿಗೆ ಕರೆ ಮಾಡಿ ಮಾತನಾಡಿದ್ರಂತೆ ಜಮೀರ್ ಅಹಮದ್ ಖಾನ್ ಅವರು. ಆಡಿಯೋದಲ್ಲಿ ಮಾತನಾಡಿರುವಂತಹ ಜಮೀರ್ ಅಹಮದ್ ಖಾನ್ ಅವರ ಆಡಿಯೋ ವೈರಲ್ ಆಗ್ತಾ ಇದೆ, ತೀವ್ರ ಸಂಚಲನ ಕ್ರಿಯೇಟ್ ಮಾಡ್ತಾ ಇದೆ. ಆಡಿಯೋ ರಿಲೀಸ್ ಬೆನ್ನಲ್ಲೇ ಜಮೀರ್ ಅಹಮದ್ ಶಾಕ್ ಆಗಿದ್ದಾರೆ. ಸಾಕಷ್ಟು ರೀತಿಯಾದಂತಹ ಸಂಚಲನಕ್ಕೆ ಎಡೆ ಮಾಡಿಕೊಡ್ತಾ ಇರುವಂತಹ ಸಂಗತಿ ಇದು. ನಿಜಕ್ಕೂ ಏನಾಯ್ತು ಗೊತ್ತಿನ ದಿನ ಎಕ್ಸಾಕ್ಟ್ಲಿ ಯಾವ್ದ್ರ ಬಗ್ಗೆ ಮಾತನಾಡಿದ್ರು? ಇಲ್ಲಿ ಪೈಲ್ವಾನ್ ವರ್ಲ್ಡ್ ನಲ್ಲಿ ಕಾಂಗ್ರೆಸ್ ಮತ ಮೈನಸ್ ಆಗಬೇಕು ಅನ್ನುವಂತಹ ಲೆಕ್ಕಾಚಾರ. ಹಿಂದೆ ಈ ದಾವಣಗೆರೆ ಬೈ ಎಲೆಕ್ಷನ್ ಆಯ್ತಲ್ಲ, ಆ ಸಂದರ್ಭದಲ್ಲಿ ಈ ಅಲ್ಪಸಂಖ್ಯಾತ ಸಮುದಾಯದವರಿಗೆ ಟಿಕೆಟ್ ಅನ್ನ ಕೊಡಬೇಕು ಅಂತ ಹೇಳಿ ಒತ್ತಡವನ್ನ ಹೇರಿದ್ರು ಮುಸ್ಲಿಂ ಸಮುದಾಯದ ನಾಯಕರು. ಆದ್ರೆ ಅಳೆದು ತೂಗಿ ಶಾಮನೂರು ಕುಟುಂಬದವರಿಗೆ ಕೊಟ್ಟು ಬಿಟ್ರು. ಎಸ್, ಒಂದು ಆಡಿಯೋ ಇದೆ, ಬನ್ನಿ ಕೇಳಿಸ್ಕೊಂಬರೋಣ. साहब यहाँ नीचे के बूथा गया था नगर के, वहाँ पूरे 10 बूथा एक जगह 8 बूथा है। वो पूरा ऑलमोस्ट कुकर चल रहा सर, ऑलमोस्ट कुकर चल रहा, जबरदस्त जबरदस्ती किसी घर से बुलाने का नहीं बुला रहे नहीं साहब, नहीं सुनो यहाँ वो हुआ तो हमने फायदा। हूँ सर हकीकत आदमी आ जाको, बाहर आ जाको, नहीं आ रहे साहब। नहीं सुनो, मैं बोल कंप्लीट करने चाहिए अब आदमी परसेंटेज नहीं है हमारा। सर जबरदस्ती कर को बाहर बुलाने का। सर अब उन्होंने क्या होता, भूता में गए तो वो कांग्रेस को दाल का आदत क्या करती, भरोसा नहीं हमना। आई सलंग बोल को इंडिपेंडेंट को भी एचडीपी दिलाओ। सर नहीं है तो भी अच्छा है, करूँ समय सर वही साथ कर रहे हैं, जबरदस्ती बुलाने का नहीं है। बुलाने का क्या बोल रहे थे कांग्रेस वाले क्या भी नहीं, वो तो अब मैं वहाँ नीचे के बूथा गया था ना, वहाँ कांग्रेस वाले ठेर को पैसे तुम बोल रहे ना पैसे देने गए थे पीछे नको छोड़ो, वो हमना पीछे नको अगर बोल को गए थे। और यहाँ भी वहाँ बूढ़ा वाटांगे नहीं भी पैसे नको मैं डालते मालूम नहीं कर बोल खाए गए थे। बाद में हमारे दो छोकरा ही वहाँ। वो इसकी सादिक पहलवान का वार्ड कौन दिख रही सो? सादिक पहलवान का वार्ड में हमारे वो अरब कर को एक छोकरा है, वहाँ जरा माइनस होना चाहिए को। हाँ करते ही छोड़ो सब, हम उसका क्या भी चलने दे रहे। निकल लो आया रियाज के साथ करा ना, वो पूरा वायरल करा डाला इसमें मीडिया में डाल को मैं। कल मुस्लिम गुंडागिरी मारा नहीं उसने बहुत बड़ा लीडर समझा था ना। क्या भी नहीं, जीरो कर डाले उसकी वार्ड में माइनस करा दे साहब। करो वो कल उसके भाई कुछ पैसे दिए साहब, 1.5 लाख रुपए उसका चिचेरा भैया पलान कर को पैसे देखो तो क्या करता मालूम नहीं है। वार्डा में ये बूथा में ये कुकर को पढ़ना और बोल को बात कर को दी, कुकर को चल रहा था ज्यादा, डायमंड का उनका कम है, मैक्सिमम कुकर है। आगे तो ओवरऑल ये तो कुकर है पूरा ऐसा चल रहा था। उसे सीना बात करे ಎಲ್ಲಿದ್ಯಾ ಕಯ ಬಂದೆ ಸರ್, ಬಾಗಲಕೋಟೆ ಮನೇಲಿದ್ದೀನಿ ಕಯ. ಓ ಅವ್ನು ಸುಸ್ತಾಗ್ಬಿಟ್ಟವನೆ ಮಲಿಕ್, ನೋಡು ಸ್ವಲ್ಪ ಹೇಳ್ಬಿಟ್ಟು ಯಾರು ದುಡ್ಡು ತಗೊಂತಲ್ಲ ಅಂತ ನಿಮ್ಮವರು ಒಂಚೂರು ವ್ಯವಸ್ಥೆ ಮಾಡಿ. ಏನ್ರಿ ದುಡ್ಡು ತಗೊಳ್ಳೋದು
ದುಡ್ಡು ತಗೊಳ್ಳಿ ಅಂತ ಮಾಡಕ್ ಆಗ್ತಾ ಇದೀನಿ. ನಾನು ಬೆಂಗಳೂರಲ್ಲಿ ಇದ್ದೀನಿ. ನಾನು ಯಾರು ಇದಾರೆ ಲೀಡರ್ಗಳು ಅವ್ರ ಕೈಲಿ ಮಾಡಿಸಿ ಎಲ್ಲ ಇದಾರಂತೆಲ್ಲ ಸುಮ್ಗಿರಪ್ಪ, ಅವರಿಂದ ಎಲ್ಲ ಏನಾಗ್ತದೆ ಎಲ್ಲ ನೋಡಾಯ್ತು. ನೀನು ಇವತ್ತು ಬಂದಿದ್ದಕ್ಕೆ ಇವತ್ತು ಈ ಮಟ್ಟಿಗೆ ಸ್ವಲ್ಪ ರೀಚ್ ಆಗಿದೀವಿ. ನಿನ್ನ ಎಂಟ್ರಿಯಿಂದ ಒಂದ್ 3 ಸಾಲ ಗೆಲ್ಬಹುದು, ಅದು ಕ್ರೆಡಿಟ್ ನಿಮ್ಗೆ ಹೋಗೋದು. ನಾನು ಪ್ರೆಸ್ ಮಾಡಿ ಹೇಳ್ತೀನಿ. ನಾನು ರಿಸಲ್ಟ್ ದಿನ ಪ್ರೆಸ್ ಮಾಡಿ ಹೇಳ್ತೀನಿ. ನಾನು ಜಮೀನಿಂದಾನೇ ಗೆದ್ದಿದ್ದಂತ ಹೇಳ್ತೀನಪ್ಪ. ಸ್ವಲ್ಪ ದಯಮಾಡಿದೆಲ್ಲ ಅರೇಂಜ್ ಮಾಡಪ್ಪ, ಸ್ವಲ್ಪ ತಗೊಳಕ್ಕೆ ಹೆಂಗ್ ಮಾಡಕ್ ಆಗ್ತದೆ ಸರ್? ಎಲ್ಲ ಇಷ್ಟ ಟೈಮಲ್ಲಿ ಹೆಂಗ್ ಮಾಡಕ್ ಸಾಧ್ಯ? ಅದು ನೋಡ್ತೀನಿ ನಾನು ರೊಕ್ಕ ಫೋನ್. कांग्रेस वाले मिले साहब रात को, बोल रहे थे ऐसा काम भी फाइट ना पीछे ले रहे नहीं, वो कर रहे नहीं, कर रहे नहीं कर को परसों जमीन ಎಲ್ಲಿದ್ಯಾ ಕಯ ಎಸ್ ನೋಡಿ, ಅವರು ಮಾತನಾಡಿರುವಂತಹ ಆಡಿಯೋ ಸಿಕ್ಕಾಪಟ್ಟೆ ಈಗ ವೈರಲ್ ಆಗ್ತಾ ಇರುವಂತದ್ದು. ಈಗ ದಾವಣಗೆರೆ ಬೈ ಎಲೆಕ್ಷನ್ ಸಂಬಂಧಪಟ್ಟಂತೆ ಆಡಿಯೋ ಈಗ ಸಂಚಲನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ನಿಜಕ್ಕೂ ಇದನ್ನ ವರಿಷ್ಠ ನಾಯಕರೇನಿದ್ದಾರೆ ಅವ್ರು ಯಾವ ರೀತಿ ಇದನ್ನ ತೆಗೆದುಕೊಳ್ತಾರೆ? ಯಾಕಂತಂದ್ರೆ ಅವರ ಪಕ್ಷದ ಪರವಾಗಿ, ಪಕ್ಷದ ವಿರುದ್ಧವಾಗಿ ಯಾವ ರೀತಿಯಾದಂತಹ ಷಡ್ಯಂತ್ರವನ್ನ ಹೆಣೆಯುವಂತಹ ಕೆಲಸ ಆಗಿದೆ. ಸೊ ಜಮೀರ್ ಅಹಮದ್ ಖಾನ್ ಅವರ ಮೇಲೆ ಯಾವ ರೀತಿ ಹೈಕಮಾಂಡ್ ನಾಯಕರು ಕ್ರಮವನ್ನ ಕೈಗೊಳ್ಳುತ್ತಾರೆ? ಜಮೀರ್ ಅಹಮದ್ ಅವರದ್ದೇ ಎನ್ನಲಾದಂತಹ ಆಡಿಯೋ ಇದು ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಯಾಕಂತಂದ್ರೆ ಹಿಂದೆ ದಾವಣಗೆರೆ ಬೈ ಎಲೆಕ್ಷನ್ ಆ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಸಮುದಾಯದವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಕೂಗು ಎಷ್ಟರ ಮಟ್ಟಿಗೆ ಜೋರಾಗಿತ್ತು ಅಂತಂದ್ರೆ, ಅಲ್ಲಿ ನೋಡಿದ್ರೆ ಸುದೀರ್ಘವಾಗಿ 40 ವರ್ಷಗಳಿಂದ ಆಡಳಿತ ನಡೆಸ್ಕೊಂಡು ಬಂದವರು ಶಾಮನೂರು ಕುಟುಂಬದವರು. ಆದರೆ ಅಲ್ಲಿರುವಂತಹ ಶಾಮನೂರು ಕುಟುಂಬದ ಅಭಿಮಾನಿಗಳು ಯಾವುದೇ ಕಾರಣಕ್ಕೂ ಒಪ್ಪಲ್ಲ, ಅವರೇ ಸೂಕ್ತ, ಅವರೇ ಆಡಳಿತವನ್ನ ನಡೆಸಲಿ ನಮ್ಮ ದಾವಣಗೆರೆ ಕ್ಷೇತ್ರದಲ್ಲಿ ಅನ್ನುವಂತಹ ಒಂದು ಆಕ್ರೋಶ ಎಷ್ಟರ ಮಟ್ಟಿಗೆ ಭುಗಿಲೆದ್ದಿತ್ತು ಅಂತಂದ್ರೆ, ನಿಜಕ್ಕೂ ಹೈಕಮಾಂಡ್ ನಾಯಕರಿಗೆ ದೊಡ್ಡ ತಲೆನೋವಾಗ್ಬಿಟ್ಟಿತ್ತು. ಒಂದು ಕಡೆ ಸಾದಿಕ್ ಪೈಲ್ವಾನ್ ಎದ್ದು ಕೂತ್ಕೊಂಡ್ಬಿಟ್ಟಿದ್ರು, ಇಲ್ಲ ನನಗೆ ಟಿಕೆಟ್ ಬೇಕು ಅಂತ ಹೇಳಿಬಿಟ್ಟು. ಸೊ ಮನವೊಲಿಸುವಂತಹ ಪ್ರಯತ್ನ ಆದರೂ ಕೂಡ ಅವರು ಕೇಳಲಿಲ್ಲ. ಕೊನೆಯವರೆಗೂ ಕೂಡ ನಾಮಪತ್ರ ವಾಪಸ್ ಪಡೆದುಕೊಳ್ಳಲಿಲ್ಲ. ಎಲ್ಲ ಒಂದು ಕಡೆ ಈ ಮುಸ್ಲಿಂನ ಪ್ರಬಲ ನಾಯಕರು ಬಂದುಬಿಟ್ರು, ಮನವೊಲಿಸುವಂತಹ ಪ್ರಯತ್ನ ಕೂಡ ಮಾಡಿದ್ರು. ಈಗ ತಮ್ಮದೇ ಪಕ್ಷದ ವಿರುದ್ಧ ಈ ರೀತಿಯಾದಂತಹ ಸಂಚಲನ ರೂಪಿಸ್ಬಿಟ್ರ. ಇದನ್ನ ಗಮನಿಸಿದಂತಹ ಹೈಕಮಾಂಡ್ ನಾಯಕರು ಯಾವ ರೀತಿಯಾದಂತಹ ಕ್ರಮವನ್ನ ಅವರ ವಿರುದ್ಧವಾಗಿ ಕೈಗೊಳ್ತಾರೆ ಅನ್ನೋದು ಈಗ ಯಕ್ಷ ಪ್ರಶ್ನೆ ಆಗಿದೆ. ಕೆಎಂಡಿಸಿ ನಿರ್ದೇಶಕರ ಜೊತೆಗಿನ ಮಾತು ಈಗ ವೈರಲ್ ಆಗ್ತಾ ಇದೆ. ಮೊಹಮ್ಮದ್ ಸಿರಾಜ್ ಜೊತೆ ಮಾತನಾಡಿರುವಂತಹ ಆಡಿಯೋ ನಾವು ಕೇಳಿಸ್ಕೊಂಡ್ವಿ. ಪೈಲ್ವಾನ್ ಅವರ ವಿರುದ್ಧವಾಗಿ ಯಾವ ರೀತಿಯಾದಂತಹ ಷಡ್ಯಂತ್ರವನ್ನು ಹೆಣೆಯುವಂತಹ ಕೆಲಸ ಆಗ್ತಾ ಇತ್ತು ಅಂತ ಹೇಳಿ. ಯಾಕಂತಂದ್ರೆ ಹೇಗಾದ್ರೂ ಮಾಡಿ ಬಿಜೆಪಿಗೆ ಬೆಂಬಲಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಎಸ್, ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರಿಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಬಸವರಾಜ್, ನಿಜಕ್ಕೂ ಒಂದ್ ರೀತಿಯಾಗಿ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಕ್ರಿಯೇಟ್ ಮಾಡ್ತಾ ಇದೆ. ತಮ್ಮ ಪಕ್ಷದ ವಿರುದ್ಧವಾಗಿ ಈ ರೀತಿಯಾದಂತಹ ಷಡ್ಯಂತ್ರವನ್ನ ರೂಪಿಸಿದಾರಲ್ಲ ಹೈಕಮಾಂಡ್ ನಾಯಕರು, ಇದನ್ನೇನಾದ್ರೂ ಗಮನಿಸಿದ್ರೆ ಯಾವ ರೀತಿ ಕ್ರಮವನ್ನ ಕೈಗೊಳ್ತಾರೆ ಅವರ ವಿರುದ್ಧವಾಗಿ ಅಂತ? ನೋಡಿ, ದಾವಣಗೆರೆ ಬೈ ಎಲೆಕ್ಷನ್ ಸಂಬಂಧಪಟ್ಟಂತಹ ಆಡಿಯೋ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಜಮೀರ್ ಅಹಮದ್ ಖಾನ್ ಅವರು ಮಾತನಾಡಿರುವಂತಹ ಆಡಿಯೋ ಇದಾಗಿದೆ. ಮೊಹಮ್ಮದ್ ಸಿರಾಜ್ ಅವ್ರ ಜೊತೆ ಸುದೀರ್ಘವಾಗಿ ಮಾತನಾಡಿದ್ರು. ಇಷ್ಟೊತ್ತು ನಾವು ಕೇಳಿಸ್ಕೊಂಡ್ವಿ. ಜಮೀರ್ ಅಹಮದ್ ಅವರದ್ದು ಎನ್ನಲಾದಂತಹ ಆಡಿಯೋ ತಮ್ಮದೇ ಪಕ್ಷದ ವಿರುದ್ಧವಾಗಿ ಈ ರೀತಿಯಾಗಿ ಷಡ್ಯಂತ್ರವನ್ನ ಮಾಡಿದ್ರ, ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿದ್ರ, ಇವರ ವಿರುದ್ಧವಾಗಿ ಹೈಕಮಾಂಡ್ ನಾಯಕರು ಯಾವ ಕ್ರಮವನ್ನ ಕೈಗೊಳ್ಳುತ್ತಾರೆ, ಯಾವ ರೀತಿ ಪಾಠ ಕಲಿಸೋದಕ್ಕೆ ಮುಂದಾಗ್ತಾರೆ? ಕಾಂಗ್ರೆಸ್ ವಿರುದ್ಧ ಮತ ಹಾಕ್ಸಿದ್ರ ಜಮೀರ್ ಅಹಮದ್ ಖಾನ್? ಹಾಗಾದ್ರೆ ಬಿಜೆಪಿಗೆ ಏನಾದ್ರು ಸಪೋರ್ಟ್ ಮಾಡಿದ್ರ? ಮೊಹಮ್ಮದ್ ಸಿರಾಜ್ ಜೊತೆ ಮಾತನಾಡಿರುವಂತಹ ಆಡಿಯೋ ವೈರಲ್ ಆಗ್ತಾ ಇದೆ. ನಿಜಕ್ಕೂ ಆ ಒಂದು ವೈರಲ್ ಆಡಿಯೋದಲ್ಲಿ ಕೆಲವೊಂದಿಷ್ಟು ಸ್ಫೋಟಕ ಮಾಹಿತಿಯನ್ನ ಕೂಡ ಅವರು ಬಿಚ್ಚಿಟ್ಟಿದ್ದಾರೆ.